ಏಷ್ಯಾದ ಪ್ರಮುಖ ಶೇರ್ ಮಾರ್ಕೆಟ್ಗಳಲ್ಲಿ ಭಾರೀ ಕುಸಿತ ಉಂಟಾಗಿದೆ. ಹಾಂಗ್ಸೆಂಗ್ ಸೂಚ್ಯಂಕದಲ್ಲಿ ಶೇಕಡ 3.3ರಷ್ಟು ಇಳಿಕೆ ಕಂಡುಬಂದಿರುವಂಥದ್ದು. ಶಾಂಘೈ ಕಂಪೋಸಿಟ್ ಸೂಚ್ಯಂಕದಲ್ಲಿ 2.3ರಷ್ಟು ಕುಸಿತ ಆಗಿದೆ. ಸಿಂಗಾಪುರದ ಸ್ಟೇಟ್ ಸೂಚ್ಯಂಕದಲ್ಲೂ ಕೂಡ 2.1ರಷ್ಟು ಕುಸಿತ ಉಂಟಾಗಿದೆ. ಇನ್ನು ಫಿಲಿಪೈನ್ಸ್ ಶೇರ್ ಮಾರ್ಕೆಟ್ನಲ್ಲಿ 3.17ರಷ್ಟು. ಥೈಲ್ಯಾಂಡ್ ಮಾರ್ಕೆಟ್ನಲ್ಲೂ ಕೂಡ 2.15ರಷ್ಟು ಇಳಿಕೆಯಾಗಿದೆ. ನಿಪ್ಪಾನ್ ನಿಕ್ಕಿ ಸರಾಸರಿ ಸೂಚ್ಯಂಕದಲ್ಲಿ 3.45. ಇರಾನ್ಗೆ ಟ್ರಂಪ್ ಬೆದರಿಕೆ ಬೆನ್ನಲ್ಲೇ ಶೇರ್ ಮಾರ್ಕೆಟ್ ಪತನವಾಗ್ತಾ ಇದೆ. ಏಷ್ಯಾದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಭಾರೀ ಕುಸಿತ ಆಗ್ತಾ ಇರುವಂತದ್ದು ಶೇರ್ ಮಾರ್ಕೆಟ್ನಲ್ಲಿ. ಅಂದ್ರೆ ಎಲ್ಲಾ ರಾಷ್ಟ್ರಗಳು, ಅಕ್ಕಪಕ್ಕದಲ್ಲಿರುವಂತಹ ರಾಷ್ಟ್ರಗಳ ಮೇಲೂ ಕೂಡ ಶೇರ್ ಮಾರ್ಕೆಟ್ ಕುಸಿತ ಕಾಣ್ತಾ ಇದೆ. ಫಿಲಿಪೈನ್ಸ್ ಶೇರ್ ಮಾರ್ಕೆಟ್ನಲ್ಲಿ 3.17ರಷ್ಟು ಕುಸಿತ ಆಗಿದೆ. ನಾವು ನೋಡ್ತಾ ಇದ್ದೀವಿ ಥೈಲ್ಯಾಂಡ್ ನಲ್ಲಿ 2.15 ಅಷ್ಟು ಕುಸಿತ. ನಿಪ್ಪಾನ್ ನಿಕ್ಕಿ ಸರಾಸರಿ ಸೂಚ್ಯಂಕದಲ್ಲಿ ಕೂಡ ಕಡಿಮೆ ಆಗಿದೆ. ಇರಾನ್ಗೆ ಟ್ರಂಪ್ ಬೆದರಿಕೆಯನ್ನ ಕೊಡ್ತಾರೆ. ಇವಾಗ್ಲೇ ಏನಾದ್ರೂ ಯುದ್ಧವನ್ನ ನಿಲ್ಲಿಸಲಿಲ್ಲ ಅಂದ್ರೆ ಅಥವಾ ಹಾರ್ಮುಜ್ ಬಂಧನವನ್ನ ಮುಕ್ತಗೊಳಿಸಲಿಲ್ಲ ಅಂದ್ರೆ ತೀವ್ರತೆ ಹೆಚ್ಚಾಗುತ್ತೆ, ನಾವಿನ್ನೂ ಸಮಸ್ಯೆ ಮಾಡ್ತೀವಿ ಅಂತ ಅದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಜಾಗತಿಕ ಅನಿಶ್ಚಿತತೆಗಳು, ಸವಾಲುಗಳು ಮತ್ತೆ ಮಾರುಕಟ್ಟೆ ಮನೋವಿಜ್ಞಾನದ ಸಂಯೋಜನೆಯಿಂದಾಗಿ ಈಗ ಒಂದ್ ರೀತಿಯಾಗಿ ಜೊತೆಗೆ ಯುದ್ಧ, ನಕಾರಾತ್ಮಕತೆ ಬಿಲ್ಡ್ ಆಗ್ತಾ ಇದೆ. ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆದಾರರು ಪರದಾಡ್ತಾ ಇದ್ದಾರೆ. ಈ ಯುದ್ಧ ಯಾವಾಗ ಅತಿರೇಕಕ್ಕೆ ಹೋಗ್ತಾ ಇರುತ್ತೋ ಅಷ್ಟೇ ಅತಿರೇಕ ಶೇರ್ ಮಾರ್ಕೆಟ್ ಕುಸಿತದಲ್ಲಿ ಉಂಟಾಗುತ್ತೆ. ಬೆಲೆ ಏರಿಕೆ ಆಗುತ್ತೆ. ಅಗತ್ಯ ವಸ್ತುಗಳು ನಮ್ಮ ಸಾಮಾನ್ಯ ಜನತೆಗೆ ಸಿಗೋದಿಲ್ಲ. ಹೂಡಿಕೆದಾರರಂತೂ ಕೆಲವೊಬ್ರು ಶೇರ್ ಮಾರ್ಕೆಟ್ ಮೇಲೇನೆ ತಮ್ಮ ದಿನನಿತ್ಯದ ಮೈಂಡ್ ಸೆಟ್ ಅನ್ನ ಡಿಪೆಂಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ರೆಸ್ಪಾನ್ಸಸ್ ಬರ್ತಾ ಇದೆ ಅಂತ ಅಂದಾಗ ಅವ್ರ ಮೈಂಡ್ ಸೆಟ್ ತುಂಬಾ ಬದಲಾವಣೆ ಸ್ಟ್ರಾಂಗ್ ಆಗುತ್ತೆ. ಈಗ ಎಲ್ಲರೂ ಕೂಡ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ. ಎಸ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವು ನೀಡ್ತಾರೆ. ಎಸ್ ಶಿವು, ನೇರ ನಾವು ಸಮಸ್ಯೆಯಲ್ಲಿ ಅಂದ್ರೆ ಈ ಯುದ್ಧದಲ್ಲಿ ಭಾಗಿಯಾಗಿಲ್ಲ ಅಂದ್ರೂ ಪ್ರತಿಯೊಬ್ಬರು ಅನುಭವಿಸ್ತಾ ಇರುವಂತದ್ದು ಪರೋಕ್ಷವಾಗಿ ಶೇರ್ ಮಾರ್ಕೆಟ್ ಕುಸಿತವಾಗ್ತಾ ಇದೆ. ಹೂಡಿಕೆದಾರರು ಪರದಾಡ್ತಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ತಾ ಹೋಗೋದಾದ್ರೆ ಗಾಯತ್ರಿ, ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀಳ್ತಾ ಇರುವಂತದ್ದು ಯುದ್ಧದ ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದಲ್ಲ ಒಂದು ದೇಶದ ಮೇಲೆ ಈ ಒಂದು ಯುದ್ಧದ ಪರಿಣಾಮ ಬೀಳ್ತಾ ಇದೆ. ಎಲ್ಲವೂ ಕೂಡ ಕನೆಕ್ಟ್ ಆಗಿರೋದ್ರಿಂದಾಗಿ ಪ್ರತಿಯೊಂದು ದೇಶವೂ ಕೂಡ ಇನ್ನೊಂದು ದೇಶದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅವಲಂಬಿತವಾಗಿರುತ್ತದೆ. ಆ ಅವಲಂಬನೆಯ ಸರಾಗವಾಗಿ ಸಾಗ್ತಾ ಇದ್ದಂತ ಸಂದರ್ಭದಲ್ಲಿ ಜಗತ್ತಿನ ಆರ್ಥಿಕತೆ ಏನಿದೆ ಅದು ಸರಾಗವಾಗಿ ನಡೀತಿರ್ತದೆ. ಯಾವುದೇ ರೀತಿಯ ಒಂದು ಅಡ್ಡಿ ಆತಂಕಗಳಿಲ್ದಿರ ಕೆಲವೊಂದು ವೈಪರೀತ್ಯಗಳನ್ನು ಹೊರತುಪಡಿಸಿ ಅದ್ ನಡೀತಾ ಹೋಗ್ತಿರ್ತದೆ. ಅಂದ್ರೆ ಯುದ್ಧ ನಡೀತಾ ಇರೋದ್ರಿಂದಾಗಿ ಇವತ್ತು ನೀವು ನೋಡಬಹುದು, ನಮ್ಗೆ ಭಾರತದ ಸೆನ್ಸೆಕ್ಸ್ ಏನಿದೆ ಅದು ಸಾಕಷ್ಟು ಕುಸಿತಕ್ಕೊಳಗಾಗಿತ್ತು. ಸಾಕಷ್ಟು ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂತಂದ್ರೆ ಅದು 75, 76 ಸಾವಿರ, 83, 82 ಇದ್ದಂತಹ ಒಂದು ಷೇರು ಮಾರುಕಟ್ಟೆ ಏನಿತ್ತು ಅದು 76ಕ್ಕೆ ಬಂದು 74ವರೆಗೂ ಕೂಡ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಇದನ್ನ ನಾವು ಇಂಡಿಯಾಗ್ ಮಾತ್ರನಾ ಅಂತ ಹೇಳಿ ನಾವು ನೋಡ್ತಾ ಇದ್ದಂತೆ ಇದೀಗ ಇಡೀ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಷೇರು ಮಾರುಕಟ್ಟೆಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇದಾವೆ. ಸೊ ಏಷ್ಯಾ ಪ್ರಮುಖವಾಗಿ ಷೇರು ಮಾರುಕಟ್ಟೆಗಳಲ್ಲಿ ಭಾರಿ ಕುಸಿತ ಕಾಣ್ತಾ ಇರುವಂತದ್ದು. ಹ್ಯಾಂಗ್ಸೆಂಗ್ನ ಸೂಚ್ಯಂಕದಲ್ಲಿ ಈಗ 3.3ರಷ್ಟು ಇಳಿಕೆಯನ್ನ ಕಂಡುಕೊಂಡಿದೆ. ಶಾಂಘೈ ಕಂಪೋಸಿಟ್ ಸೂಚ್ಯಂಕದಲ್ಲಿ ಶೇಕಡ 2.3ರಷ್ಟು ಇಳಿಮುಖ ಆಗಿರುವಂತದ್ದು. ಸಿಂಗಾಪುರ್ನ ಸ್ಟೇಟ್ಸ್ ಅಲ್ಲಿ 2.1, ಫಿಲಿಪೈನ್ಸ್ ನ ಶೇರ್ ಮಾರುಕಟ್ಟೆಯಲ್ಲಿ 3.17. ಸೊ ಥೈಲ್ಯಾಂಡ್ ಅಲ್ಲಿ 2.15, ಜಪಾನ್ ನಲ್ಲೂ ಕೂಡ 3.4 ಈ ರೀತಿಯಲ್ಲಿ ಪತನ ಆಗ್ತಾ ಇರುವಂತದ್ದು. ಅಂದ್ರೆ ಏಷ್ಯಾದ ಎಲ್ಲಾ ರಾಷ್ಟ್ರಗಳ ಒಂದು ಸೂಚ್ಯಂಕ ಏನಿದಾವೆ ಇಳಿಮುಖದಲ್ಲೇ ಇದಾವೆ. ಇಳಿಮುಖ ಅಂದ್ರೆ ಶೇಕಡ 2ರಿಂದ ಶೇಕಡ 3.17ವರೆಗೂ ಕೂಡ ಕುಸಿತ ಕಾಣ್ತಾ ಇರುವಂತದ್ದು ನಾವು ಕಾಣ್ಬೋದು. ಈಗ ಇರಾನ್ಗೆ ಟ್ರಂಪ್ ಒಂದು ರೀತಿಯಲ್ಲಿ ಬೆದರಿಕೆನೂ ಕೂಡ ಹಾಕಿದ್ದಾರೆ. ಸ್ಟೇಟ್ ಆಫ್ ಹಾರ್ಮುಜ್ 48 hours ಅಲ್ಲಿ ನೀವು ಮುಕ್ತ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಕಠಿಣವಾದಂತ ಒಂದು ದಾಳಿಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಈ ಎಲ್ಲಾ ಹೇಳಿಕೆಗಳು, ಪ್ರತಿ ದಾಳಿಗಳು, ಪ್ರತಿಯೊಂದು ವರದಿಗಳು ಬರ್ತಾ ಇದ್ದಂತೆ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಷೇರು ಮಾರುಕಟ್ಟೆಗಳೇನಿದಾವೆ ಅದರಲ್ಲಿ ಈ ಒಂದು ಪರಿಣಾಮ ಕಾಣ್ತಾ ಇರುವಂತದ್ದು ಗಾಯತ್ರಿ. ಧನ್ಯವಾದ ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ.
ನಾವು ನೋಡ್ತಾ ಇದ್ದೀವಿ ಎಲ್ಲವೂ ಕೂಡ ಒಂದಕ್ಕೊಂದು ಅವಲಂಬಿತರಾಗಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ, ಇನ್ನು ಮಧ್ಯ ಏಷ್ಯಾ ಅಂತ ಹೇಳ್ಬೋದು, ಅಲ್ಲಿ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಒಂದ್ ಕಡೆ ಆದ್ರೆ ಶೇರ್ ಮಾರ್ಕೆಟ್ ಕುಸಿದು ಬೀಳ್ತಾ ಇದೆ. ಹೂಡಿಕೆ ಮಾಡಿರುವಂತ ಎಷ್ಟೋ ಜನ ಏನ್ ಮಾಡೋದು ಇವಾಗ ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಭೀತಿಯಿಂದಾಗಿ ಭಾರತೀಯ ಶೇರ್ ಮಾರ್ಕೆಟ್ ಕುಸಿತವನ್ನ ಕಂಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆರಂಭ ಆದಾಗ್ಲಿಂದಲೂ ಕೂಡ. ಇನ್ನೊಂದ್ ಕಡೆ